ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ವೆನಸ್ಡೇ. ನಾನೀಗ ಬಿಸ್ ರೋಡಿಗೆ ಹೋಗಲಿಕ್ಕೆ ಹೊರಟಿದ್ದೇನೆ. ಬಾಬಾ ಅಲ್ಲಿ ಶಾಪ್ ಹಾಕಿದ್ದಾರೆ, ಸೊ ಅಲ್ಲಿ ನಾನು ಮತ್ತು ಅಮ್ಮ ಹೋಗಿ ಬರುವ ಅಂತ ಕೆಲವೊಂದು ಐಟಮ್ ತರಲಿಕ್ಕೆ ಉಂಟು. ಅಲ್ಲಿ ಹೋಗಿ ಹಾಗೆ ಹೋಗಿ ಬರುವ ಅಂತೇಳಿ ಹೊರಟಿದ್ದೇವೆ. ಹಾಗೆ ಗಂಟೆ ಇವಾಗ 11 ಆಗ್ತಾ ಬಂತು. ನಾವು 9:30ಗೆ ಹೊರಟಿದ್ದೆವು, ಮತ್ತು ಲೇಟ್ ಆಯಿತು. ಅದು ಪದಾರ್ಥ ಮಾಡಿ ಅದೆಲ್ಲ ಆಗುವಾಗ ಲೇಟ್ ಆಯಿತು. ಹಾಗಾಗಿ ಈಗ ಹೊರಟಿದ್ದೇನೆ. ಗಂಟೆ 11 ಆಯಿತು. ಅಲ್ಲಿ ಹೋದ್ಮೇಲೆ ಏನೆಲ್ಲ ಪರ್ಚೇಸ್ ಮಾಡ್ತೇವೆ, ಏನೆಲ್ಲ ತಗೊಳ್ತೇವೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬನ್ನಿ ಹೋಗುವ. ಹಾಯ್ ಗೈಸ್, ನಾವು ಹೋಗಿ ಬಂದ್ವಿ ಗೈಸ್ ಬೀಚ್ ರೋಡಿಗೆ. ಏನೆಲ್ಲ ತಂದ್ವಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ತಮಾಷೆ ಏನಂತ ಹೇಳಿದರೆ ಗೈಸ್, ನಾನು ಮೊಬೈಲ್ ಕೊಂಡೋಗಲೇ ಇಲ್ಲ ಗೈಸ್, ಸೀದಾ ಮರೆತು ಹೋಗಿದ್ದೇನೆ. ಆಟೋಗೆ ಕಾಲ್ ಮಾಡಲಿಕ್ಕೆ ಅಂತ ತೆಗೆದ ಮೊಬೈಲ್ ಅಲ್ಲೇ ಬಿಟ್ಟು ಹೋಗಿದ್ದೇನೆ. ಹಾಗಾಗಿ ನನಗೆ ಎಂಥ ಶೂಟ್ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಅದು. ಹಾಗೆ ಇಲ್ಲಿ ಬಂದ ಮೇಲೆ ತಂದ ವಸ್ತುವನ್ನಾದರೂ ನಾನು ಶೂಟ್ ಮಾಡಿ ತೋರಿಸ್ತೇನಂತೆ ಎನಿಸಿದೆ. ಮತ್ತು ಇಲ್ಲದರಲ್ಲಿ ತಗೊಳ್ಳುವಾಗ ಅದರದ್ದು ರೇಟ್ ಇದ್ದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತಲೇ ಎನಿಸಿದೆ. ಮತ್ತೊಂದು 2 ಐಟಮ್ ಮರ್ತೇ ಬಂದ್ವಿ. ಅಮ್ಮನಿಗೆ ಇಲ್ಲಿ ಬಂದು ಮತ್ತು ದನಗಳದ್ದೆಲ್ಲ ಹಾಲೆಲ್ಲ ತೆಗಿಲಿಕ್ಕಿತ್ತು. ಸೊ ಹಾಗಾಗಿ ಲೇಟ್ ಆಗ್ತದೆ ಮತ್ತು ಡೈರಿಗೆ ಕೊಡಲಿಕ್ಕೆ ಎಲ್ಲ ಅಂತ ಹೇಳಿ ನಾವು ಬೇಗ ಬಂದ್ವಿ. ನಮಗೆ ಬೇರೆ ಇನ್ನೂ ಕೂಡ ಬೇರೆ ಸಾಮಾನೆಲ್ಲ ಬೇಕಾಗಿತ್ತು. ಅದು ಇನ್ನು ನಾಡಿದ್ದು ಹೋಗ್ತೇನೆ. ಈ ವಾರದಲ್ಲಿ ಇಲ್ಲದಿದ್ದರೆ ನೆಕ್ಸ್ಟ್ ವೀಕಲ್ಲಿ ಹೋಗಬೇಕು. ನಾಳೆ ಥರ್ಸ್ಡೇ ಅಲ್ವಾ, ನಾಳೆ ಇಲ್ಲದಿದ್ದರೆ ಈ ವಾರದಲ್ಲಿ ಇಲ್ಲದಿದ್ದರೆ ನೆಕ್ಸ್ಟ್ ವಾರದಲ್ಲಿ ಹೋಗಬೇಕು. ನಾಳೆ ಹೋಗುವ ಅಂತ ಎನಿಸಿದರೆ ನಾಳೆ ನಮ್ಮ ವಾರ್ಡಲ್ಲಿ ಒಂದು ಮರಣ ಇದೆ. ಸೊ ಹಾಗಾಗಿ ಮರಣದ ಪೂಜೆ ಇದೆ. ಹಾಗೆ ಮರಣ ಇದ್ದ ಕಾರಣ ಹೋಗಲೇಬೇಕಾಗ್ತದೆ ಮರಣಕ್ಕೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕಲ್ಲಿ ಹೋಗುವ ಅಂತೇಳಿ ಎನಿಸಿದ್ದೇವೆ. ಯಾವೆಲ್ಲ ವಸ್ತುವನ್ನು ನಾನು ತಂದಿದ್ದೇನೆ ಅಂತೇಳಿ, ಐಟಮನ್ನು ತಂದಿದ್ದೇನೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ನೋಡುವ. ನೋಡಿ ಗೈಸ್, ನಾವು ಮೆಣಸು ತಗೊಂಡು ಬಂದಿದ್ದೇವೆ. ಮಳೆಗೆ ಇನ್ನು ಮೆಣಸು ಇಲ್ಲ ಅಂತ ಮೊನ್ನೆ ಟಿ ವಿಯಲ್ಲಿ ನ್ಯೂಸಲ್ಲಿ ಹೇಳ್ತಾ ಇದ್ರು. ಮಳೆಗೆಲ್ಲ ಅದರ ಗಿಡಗಳೆಲ್ಲ ಹೋಗಿದೆ ಅಂತೇಳಿ. ಹಾಗಾಗಿ ಮೆಣಸು ಇನ್ನು ಕ್ರಯ ಕೂಡ ಜಾಸ್ತಿ ಆಗ್ತದೆ. ಅದಕ್ಕಿಂತ ಮೊದಲು ಸ್ವಲ್ಪ ಜಾಸ್ತಿ ನಾವು ತಗೊಂಡು ಬಂದದ್ದು. ಗಿಡ್ಡದು ಮತ್ತು ದೊಡ್ಡದು ಎರಡು ಕೂಡ, ಉದ್ದ ಮತ್ತು ಗಿಡ್ಡ. ಇದು ನೋಡಿ ತುಂಬ ಒಳ್ಳೆ ಉಂಟು. ಇದು ರೆಡ್ ಆಗಿ ತುಂಬ ಒಳ್ಳೆ ಉಂಟು ಗೈಸ್. ಹಾಗೆ ನಾವು ಇದು 2 kg ತಗೊಂಡ್ವಿ. ಅದೊಂದು 1.5 kg ತಗೊಂಡ್ವಿ. ಮತ್ತು ಬೆಳ್ಳುಳ್ಳಿ ಒಳ್ಳೆದಿತ್ತು, ಸೊ ಹಾಗೆ ಬೆಳ್ಳುಳ್ಳಿ ತಗೊಂಡ್ವಿ. ಮತ್ತು ಹುಳಿ ನಮಗಿರಲಿಲ್ಲ ಗೈಸ್, ಹಾಗೆ ಹುಳಿ ತಗೊಂಡು ಬಂದ್ವಿ. ಒಂದು ಇದಕ್ಕೆ 200 ಗೈಸ್. ಇಲ್ಲಿ ನಾನು ಎಲ್ಲ PF ಲೈಟನ್ನು ಆನ್ ಮಾಡಿ ಇಡ್ತೇನೆ ಅಪರೂಪಕ್ಕೊಮ್ಮೆ. ಯಾಕಂತ ಹೇಳಿದರೆ ಅದು ಬಂದ್ ಮಾಡಿ ಯಾವತ್ತೂ ಇಡಬಾರ್ದಂತೆ, ಹಾಳಾಗ್ತದಂತೇಳಿ. ಸೊ ಹಾಗಾಗಿ ಒಂದು 15 ನಿಮಿಷ ಆದರೂ ನಾನು ಲೈಟನ್ನು ಆನ್ ಮಾಡಿ ಇಡ್ತೇನೆ. ಇಲ್ಲಿ ನಿಂತರೆ ಗೈಸ್ ತುಂಬ ಒಳ್ಳೆ ಗಾಳಿ ಎಲ್ಲ ಬರ್ತದೆ ಸಂಜೆ ಹೊತ್ತು. ಇವಾಗ ಇನ್ನೂ ತುಂಬ ಒಳ್ಳೆ ಗಾಳಿ ಬರ್ತದೆ. ನದಿ ಪಕ್ಕ ಇದೆ ಅಲ್ವಾ, ಸೊ ಹಾಗೆ ನಮ್ಮ ಮನೆಯ ಹಿಂಬದಿಯಲ್ಲಿ ಒಳ್ಳೆ ಗಾಳಿ ಬರ್ತದೆ. ಸಂಜೆ ಹೊತ್ತು ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಕೂತ್ಕೊಳ್ಬೇಕು ಗೈಸ್. ಸೂಪರ್ ಗೈಸ್. ನೋಡಿ ಮಾವಿನಕಾಯಿ, ಇದು ಮನೆ ಎದುರಲ್ಲಿ ಇರುವ ಮರವೇ, ಅಂದರೆ ಸೈಡಿಗೆ ಇರುವ ಮರದ ಮಾವಿನಕಾಯಿ. ಇದು ಉಪ್ಪಿನಕಾಯಿ ಹಾಕುವ ಮಾವಿನಕಾಯಿ ಗೈಸ್. ಇದು ಹಣ್ಣಾದರೆ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ, ಇಲ್ಲದಿದ್ದರೆ ಹುಳಿ ಅಂದರೆ ಹುಳಿ ಗೈಸ್. ನೋಡಿ ಸಂಜೆ ಹೊತ್ತು ಆಗ್ತಾ ಬಂತು. ಸ್ವಲ್ಪ ಮೋಡದ ವಾತಾವರಣ ಇದೆ, ಮಳೆ ಬರುವ ಹಾಗೆ ಆಗ್ತಾ ಇದೆ. ಮತ್ತು ಗೊತ್ತಿಲ್ಲ ನೋಡಿ, ಅಲ್ಲಲ್ಲಿ ಮೋಡ ಆಗಿದೆ. ಏನು ಮಳೆ ಬರ್ತದಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಅಲ್ಲಲ್ಲಲ್ಲಿ ಇದೆ ನೋಡಿ. ಇವಾಗ ಸ್ವಲ್ಪ ಜಾಸ್ತಿ ಆಯಿತು, ನಿಮಗೆ ಕಾಣ್ತಿರ್ಬೋದು. ಕಪ್ಪು ಕಪ್ಪಾಗಿ ಮೋಡಗಳೆಲ್ಲ ಕಾಣ್ತಾ ಇದೆ. ಗಾಳಿ ಕೂಡ ಉಂಟು ಗೈಸ್. ಸೊ ಹಾಗಾಗಿ ಗಾಳಿಗೆ ಮೋಡ ಹಾರಿ ಹೋದರೂ ಹೋಗ್ಬೋದು. ನೋಡಿ ಇದು ಸಂಜೆ ಹೊತ್ತು ಗಂಟೆ 5:15 ಆದದ್ದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತೇಳಿ ಅಂದ್ಕೊಂಡಿದ್ದೇನೆ ಗೈಸ್. ಇವತ್ತು ಬೆಳಿಗ್ಗೆ ಮರಣದಲ್ಲಿ ಹೋಗ್ಲಿಕ್ಕೆ ಉಂಟಾಗ 10:30ಗೆ ಮರಣ ಇದೆ ಚರ್ಚಿನಲ್ಲಿ. ಹಾಗೆ ಹೋಗ್ಲಿಕ್ಕಿದೆ. ಹಾಗೆ ಬೇಗ ಬೇಗ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಗೈಸ್. ಸಾರು ಮಾಡಿ ಆಯಿತು. ಬೊಂಡಸ್ ತಂದಿದ್ದಾರೆ, ಅದು ಕುಕ್ಕರಲ್ಲಿ ಬಿಸಿಲು ಹೋಗ್ತಾ ಇದೆ. ಹಾಗೆ ಅದು ಮಸಾಲೆ ಎಲ್ಲ ಕಡ್ದಾಗಿದೆ. ಇನ್ನು
ಅದೊಂದು ಪದಾರ್ಥ ಆದರೆ ಮತ್ತೆ ಹೊರಡಿ ಹೋಗೋದು. 10:30 ಆಗುವಾಗ ಚರ್ಚಿಗೆ ತಲುಪಿ ಆಗಬೇಕು. ಮರಣ ಮನೆಗೆ ಬಂದಿದೆ, 8 ಗಂಟೆಗೆ ತಂದಿದ್ದಾರೆ. ಹಾಗೆ ಮನೆಗೆ ಹೋಗಿ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಇಲ್ಲಿ ಕೆಲಸ ಕೂಡ ಆಗೋದಿಲ್ಲ. ಮತ್ತು ರಿಟರ್ನ್ ಬರುವಾಗ ಗಂಟೆ 12-12:30 ಆಗ್ತದೆ. ಮಗನನ್ನು ಕರ್ಕೊಂಡೇ ಬರೋದು. ಹಾಗಾಗಿ ಲೇಟ್ ಆಗ್ತದೆ. ಹಾಗೆ ಬೇಗ ಪದಾರ್ಥ ಎಲ್ಲ ಮಾಡಿ ಹೋಗುವ ಅಂತೇಳಿ. ನೋಡಿ ಗೈಸ್, ಸಾರಾಗಿದೆ. ಇನ್ನು ಒಗ್ಗರಣೆ ಇದಕ್ಕೆ ಮತ್ತೆ ಕೊಡೋದು. ಹೋಗಿ ಬರ್ತಾನಲ್ಲ ಹಾಗೆ ಕೊಡೋದು. ಯಾಕೆಂದರೆ ಪೂಜೆ ಎಲ್ಲ ಆಗಿ ರಿಟರ್ನ್ ಬರುವಾಗ ಲೇಟ್ ಆಗ್ತದೆ ಗೈಸ್. ಗಂಟೆ 11:30-12 ಹಾಗೆ ಆಗ್ತದೆ. ಮತ್ತೆ ಬಂದು ಪದಾರ್ಥ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಬೆಳಿಗ್ಗೆ ಮಾಡೋದು. ಒಗ್ಗರಣೆ ಕೊಟ್ಟಾಯಿತು ಗೈಸ್. ನೋಡಿ ಗೈಸ್, ಬೊಂಡಸ್ ಪದಾರ್ಥ ಕೂಡ ಮಾಡಿ ಆಯಿತು. ಎಲ್ಲ ರಪರಪರಪ ಅಂತೇಳಿ ಮಾಡಿದೆ. ಇನ್ನು ಹೊರಡಿ ಹೋಗೋದು. ಲೇಟ್ ಆಗ್ತಾ ಬಂತು. ಗಂಟೆ ಇಲ್ಲೇ 10 ಆಯಿತು. ನಮ್ಮ ಸೋಫಿಯಾ ನೋಡಿ ಒಳಗೆ ಬಂದಿದ್ದಾಳೆ ಗಾಳಿ ತಗೊಳ್ಳಿಕ್ಕೆ. ನಾವು ಫ್ಯಾನ್ ಹಾಕ್ತೇವೆ ಅಲ್ವಾ ಗೈಸ್, ಅವಳು ಒಳಗೆ ಬಂದು ಫ್ಯಾನ್ನ ಗಾಳಿಗೆ ನಿಲ್ಲೋದು. ಸೆಕೆಯಲ್ಲಿ ಆಗುದು